ಹೆಮ್ಮೆಯ ನಟ ದ್ವಾರಕೀಶ್ ಅವರ ಸೊಸೆಯ ವಿರುದ್ಧ ವಂಚನೆ ಆರೋಪದಡಿ ಇದೀಗ ದೂರು ದಾಖಲಾಗಿದೆ. ಹೌದು ಸ್ನೇಹಿತರೆ, ಏನ್ ಹೇಳ್ತಿದ್ದೀನಿ ಅಂದ್ರೆ ಹೌದು, ಇದು ನಿಜ. ನಮ್ಮ ಕರ್ನಾಟಕದ ಕುಳ್ಳ ಎಂದೇ ಹೆಸರುವಾಸಿ ಮಾಡಿರುವಂತಹ ನಮ್ಮ ದ್ವಾರಕೀಶ್ ಸರ್ ಅವರ ಸೊಸೆಯ ವಿರುದ್ಧ ವಂಚನೆ ಆರೋಪದಡಿ ಇದೀಗ ದೂರು ದಾಖಲಾಗಿದೆ. ಹಿರಿಯ ನಟ ದ್ವಾರಕೀಶ್ ಅವರ ಕುಟುಂಬಕ್ಕೆ ಸಂಬಂಧಿಸಿದ ಮಹಿಳೆ ವಿರುದ್ಧ ವಂಚನೆ ಮತ್ತು ಆರೋಪದ ಹಲ್ಲೆ ಕೇಳಿಬಂದಿದೆ. ದ್ವಾರಕೀಶ್ ಅವರ ಎರಡನೇ ಪತ್ನಿ ಶೈಲಜಾ ಕುಮಾರಿ ಅವರ ಪುತ್ರ ಸಮರ್ಥ್ ಅವರ ಪತ್ನಿ ವರ್ಷಾ ರೈ ಅವರ ವಿರುದ್ಧ 10ಕ್ಕೂ ಹೆಚ್ಚು ಮಂದಿ ವಂಚನೆ ಆರೋಪದಡಿ ಇದೀಗ ದೂರನ್ನ ನೀಡಿದ್ದಾರೆ. ಇದೀಗ ಹಣ ವಾಪಸ್ಸು ಕೇಳಲು ಬಂದ ವ್ಯಕ್ತಿಯ ಮೇಲೆ ಹಲ್ಲೆ ಮಾಡಿದ್ದಾರೆ ನಡು ರಸ್ತೆಯಲ್ಲೇ ಅಂತ ಘಟನೆ ಕೂಡ ಬೆಳಕಿಗೆ ಬರ್ತಾ ಇದೆ. ರಮಣ ರೆಡ್ಡಿ ಎಂಬುವರು ತಮ್ಮ 6 ಲಕ್ಷ ರೂಪಾಯಿ ಹಿಂದಿರುಗಿಸಲು ಕೇಳಿದಾಗ ವರ್ಷಾ ರೈ ಅವರು ಪೂರೈಕೆಯಿಂದ ದಾಳಿ ಮಾಡುವುದಂತೆ ಆರೋಪಿಸಲಾಗಿದ್ದು, ಸಿಸಿಟಿವಿ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗ್ತಾ ಇತ್ತು. ಕಳೆದ 3 ವರ್ಷಗಳಿಂದ ಜನರನ್ನ ನಂಬಿಸಿ ಹಣ ಪಡೆದು ಮೋಸ ಮಾಡುತ್ತಿದ್ದಾರೆಂದು ಆರೋಪ ಕೇಳಿಬರ್ತಾ ಇದೆ. ಚೀಟಿ ಹೆಸರಿನಲ್ಲಿ ಹಣ ಸಂಗ್ರಹಿಸುವುದು, ಪರಿಚಯ ಬೆಳೆಸಿ ಹೂಡಿಕೆ ಮಾಡಲು ಪ್ರೇರೇಪಿಸುವುದು ಹಾಗೂ ಸುಮಾರು 110 ಗ್ರಾಂ ಚಿನ್ನದ ಆಭರಣಗಳನ್ನ ಪಡೆದು ಮರಳಿ ನೀಡದೆ ವಂಚನೆ ಮಾಡಿರುವ ಆರೋಪಗಳು ಕೇಳಿಬರ್ತಾ ಇದೆ. ಆದ್ರೆ ಹಣ ಕೇಳಲು ಬಂದವರನ್ನ ಬೆದರಿಸಿ ಪೊಲೀಸರಿಗೆ ಸುಳ್ಳು ದೂರು ನೀಡುವುದಾಗಿ ಧಮಕಿ ಹಾಕುತ್ತಾರೆ ಎಂದು ಸಂತ್ರಸ್ತರು ಹೇಳಿಕೊಂಡಿದ್ದಾರೆ. ಈಗಾಗಲೇ RR ನಗರದ ಮುಖ್ಯ ಕಚೇರಿ ಏನಿದೆ ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರಿತಾ ಇದೆ. ಸದ್ಯಕ್ಕೆ ಅಷ್ಟು ಹೆಸರು ಮಾಡಿರುವಂತಹ ನಟನ ಸೊಸೆಯಾಗಿ ಈ ಒಂದು ಕಳಂಕ ಹೊತ್ತಿರುವುದು ಎಷ್ಟರ ಮಟ್ಟಿಗೆ ಅದು ಸಮಾಜದಲ್ಲಿ ಒಪ್ಪುತ್ತೆ ಅನ್ನೋದು ಗೊತ್ತಿಲ್ಲ. ಸದ್ಯ ಇದೆಲ್ಲವುದು ನಿಜವಾ? ಆದ್ರೆ ಆ CCTV ಕ್ಯಾಮ್ರಾದಲ್ಲಿ ವೈರಲ್ ಆಗಿರುವಂತಹ ವಿಡಿಯೋ ಯಾರ್ದು ಎಲ್ಲದನ್ನ ಗಮನಿಸಿ ಸದ್ಯ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಸುದ್ದಿ ಹರಡ್ತಾ ಇದೆ. ಅಲ್ಲಿಂದ ಏನ್ ತನಿಖೆ ಹೊರಗೆ ಬರುತ್ತೋ ಆವಾಗ ಗೊತ್ತಾಗುತ್ತೆ.